ಹಾಯ್, ಹಲೋ ಎವ್ರಿವನ್. ಇವತ್ತಿನ ಕ್ಲಾಸಲ್ಲಿ ಡ್ರೈನೇಜ್ ಪ್ಯಾಟರ್ ಡ್ರೈನೇಜ್ ಪ್ಯಾಟರ್ ನದಿಯ ಮಾದರಿ, ಡ್ರೈನೇಜ್ ಬೆಸಿನ್ ಜಲಾನಯನ ಪ್ರದೇಶ ಹಾಗೂ ಡೆಲ್ಟಾ ಇವುಗಳ ಕುರಿತು ಅಧ್ಯಯನ ಮಾಡಬೇಕು. ಡ್ರೈನೇಜ್ ಪ್ಯಾಟರ್ನ್ ಅಂತಂದ್ರೆ ನದಿಯ ಮಾದರಿ. ಎರಡನೇದು ಡ್ರೈನೇಜ್ ಬೆಸಿನ್ ಜಲಾನಯನ ಪ್ರದೇಶ. ಡೆಲ್ಟಾ ಅಂತಂದ್ರೆ ನದಿ ಮುಖಜ ಭೂಮಿ. ಇವುಗಳ ಬಗ್ಗೆ ಅಧ್ಯಯನ ಮಾಡೋಣ. ಇದು ಯಾವ ರೀತಿ, ಇವುಗಳಲ್ಲಿ ಏನು ಟೈಪ್ಸ್ ಗಳಿದಾವೆ ಅಂದ್ರೆ ಯಾವ್ಯಾವ ವಿಧಗಳಿದಾವೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಮುಖ್ಯವಾಗಿ ಯಾವುದೇ ಒಂದು ನದಿ ವ್ಯವಸ್ಥೆ ಕೆಲವು ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಗೊತ್ತಿರಲಿ. ಯಾವ ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ನದಿ ವ್ಯವಸ್ಥೆ ಅಂತಂದ್ರೆ, ಒಂದನೇದ್ದು ಸ್ಲೋಪ್ ಆಫ್ ಲ್ಯಾಂಡ್ ಅಂತಂದ್ರೆ ಭೂಪ್ರದೇಶದ ಇಳಿಜಾರು ಅಂತೇಳಿ. ಭೂಪ್ರದೇಶದ ಇಳಿಜಾರು. ಎರಡನೇದ್ದು ಜಿಯೋಲಾಜಿಕಲ್ ಸ್ಟ್ರಕ್ಚರ್ ಅಂದ್ರೆ ಭೂಮಿಯ ರಚನೆ ಯಾವ ರೀತಿ ಇರುತ್ತೆ, ರಚನೆ. ಮೂರನೇದ್ದು ದಿ ಅಮೌಂಟ್ ಆಫ್ ವಾಲ್ಯೂಮ್ ಆಫ್ ವಾಟರ್, ನದಿಯ ನೀರಿನ ಪ್ರಮಾಣ. ನಾಲ್ಕನೇದು ಯಾವುದಂತಂದ್ರೆ ದ ವೆಲಾಸಿಟಿ ಆಫ್ ವಾಟರ್, ನದಿಯ ನೀರಿನ ವೇಗ. ಈ ವೇಗ ಅದರ ಮೇಲೆ ಏನಪ್ಪಾ ಅಂತಂದ್ರೆ ಈ ನಾಲ್ಕು ಅಂಶಗಳ ಮೇಲೆ ಯಾವ್ದು ಅವಲಂಬನೆ ಆಗಿರುತ್ತೆ ಅಂತಂದ್ರೆ ನದಿ ವ್ಯವಸ್ಥೆ ಅವಲಂಬನೆ ಆಗಿರುತ್ತೆ ಅಂತ ಗೊತ್ತಿರಲಿ. ಈ ನದಿ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ನಾವೇನ್ ಕಲಿತೀವಿ ಅಂತಂದ್ರೆ ನದಿಯ ಮಾದರಿ ಅಂತ ಗೊತ್ತಿರಲಿ. ಈ ನದಿಯ ಮಾದರಿಯಲ್ಲಿ ಮುಖ್ಯವಾಗಿ ಏನ್ ಕಲಿಯೋದು ಅಂತಂದ್ರೆ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಅವುಗಳ ಒಂದು ರಚನೆ ಯಾವ ರೀತಿ ಇರುತ್ತೆ. ನದಿಯ ಮಾದರಿ ಅಂತಂದ್ರೆ ಏನು? ಒಂದು ಮಾದರಿ ಅಂತಂದ್ರೆ ಡೆಂಡಿಟ್ರಿಕ್ ಪ್ಯಾಟರ್ನ್ ಅಂತ ಕರಿತೀವಿ. ಡೆಂಡಿಟ್ರಿಕ್ ಪ್ಯಾಟರ್ನ್ ಅಂತಂದ್ರೆ ವೃಕ್ಷಾಕಾರದ ನದಿ ವ್ಯವಸ್ಥೆ ಅಥವಾ ವೃಕ್ಷಾಕಾರದ ನದಿ ಮಾದರಿ. ಎರಡನೇದ್ದು ರೇಡಿಯಲ್ ಪ್ಯಾಟರ್ನ್, ವೃತ್ತಾಕಾರದ ನದಿ ವ್ಯವಸ್ಥೆ. ಮೂರನೇದ್ದು ಸೆಂಟ್ರಿಪೆಟಲ್ ಪ್ಯಾಟರ್ನ್, ಕೇಂದ್ರಾಭಿಮುಖ ನದಿ ವ್ಯವಸ್ಥೆ. ಪ್ಯಾರಲಲ್ ಪ್ಯಾಟರ್ನ್ ಅಂದ್ರೆ ಸಮಾಂತರ ನದಿ ವ್ಯವಸ್ಥೆ. ಐದನೇದ್ದು ರೆಕ್ಟ್ಯಾಂಗ್ಯುಲರ್ ಪ್ಯಾಟರ್ನ್, ಆಯತಾಕಾರದ ನದಿ ವ್ಯವಸ್ಥೆ. ಆರನೇದ್ದು ಟ್ರೆಲಿಸ್ ಪ್ಯಾಟರ್ನ್. ಇದು ನದಿಯ ಮಾದರಿಗಳು ಅಂತ ಕರಿತೇವೆ. ಮಾದರಿ ಅಂತಂದ್ರೆ ಒಂದೊಂದು ಆಕಾರದಲ್ಲಿ ಹರ್ಕೊಂಡು ಹೋಗೋದು. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ಡೆಂಡಿಟ್ರಿಕ್ ಪ್ಯಾಟರ್ನ್ ಅಂತ ನೋಡ್ತೀವಿ. ಡೆಂಡಿಟ್ರಿಕ್ ಪ್ಯಾಟರ್ನ್ ಅಂತಂದ್ರೆ ಆಲ್ರೆಡಿ ನೋಡಿದೀವಿ ಏನಂತ ಹೇಳ್ಬಿಟ್ಟು, ವೃಕ್ಷಾಕಾರದ ನದಿ ವ್ಯವಸ್ಥೆ. ವೃಕ್ಷ ಅಂತಂದ್ರೆ ಏನು? ಮರದ ಬ್ರಾಂಚ್ಗಳು ಯಾವ ರೀತಿ ಇರ್ತವೆ ಅಂದ್ರೆ ಅವುಗಳ ರೆಂಬೆ ಕೊಂಬೆಗಳನ್ನ ನಾವು ಅಬ್ಸರ್ವ್ ಮಾಡಿರ್ತೀವಲ್ಲ ಆ ಆಕಾರದಲ್ಲಿ ಹರ್ಕೊಂಡು ಹೋಗೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇನಿದೆ ಅಂತಂದ್ರೆ ಒಂದು ದೊಡ್ಡ ಕಣಿವೆ ಭಾಗ. ಸೊ ಈ ಭಾಗದಲ್ಲಿ ಏನ್ ಹರ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ಒಂದು ನದಿ ಹರ್ಕೊಂಡು ಹೋಗ್ತಾ ಇದೆ. ಈ ಮುಖ್ಯ ನದಿಗೆ ಅದರ ಉಪನದಿಗಳು ಏನಾಗೋದು ಅಂತಂದ್ರೆ ಬಂದ್ ಸೇರ್ತವೆ. ಆದ್ರೆ ಅವುಗಳ ಆಕಾರ ಯಾವ ರೀತಿ ಕಾಣಿಸುತ್ತೆ ಅಂತಂದ್ರೆ ಈ ಮರದ ಒಂದು ಬ್ರಾಂಚ್ಗಳು ಕಾಣಿಸ್ತಿರ್ತಾವಲ್ಲ, ಸೊ ಆ ಬ್ರಾಂಚ್ಗಳ ರೀತಿ ಕಾಣಿಸ್ತಿರ್ತಾವಲ್ಲ ಆ ಆಕಾರದಲ್ಲಿ ಏನಾದ್ರೂ ಉಪನದಿಗಳು ಬಂದು ಸೇರಿದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂತ ಕರಿತೀವಿ. ಅಬ್ಸರ್ವ್ ಮಾಡಿ, ಇಲ್ಲಿ ನದಿಗಳು ಈ ರೀತಿ ಬಂದ್ ಸೇರ್ತಾ ಇದ್ರೆ, ಹೌದಾ? ಸೊ ಈ ರೀತಿ ಬಂದ್ ಸೇರ್ಬೇಕಾದ್ರೆ ಇದು ಕಾಮನ್ ಆಗಿ ನಮ್ಗೆ ಯಾವ ರೀತಿ ಕಾಣಿಸ್ತದೆ, ಇಲ್ಲಿದೆ ನೋಡಿ. ಇದು ವೃಕ್ಷ ಅಂತಂದ್ರೆ ಏನು? ಮರದ ರೆಂಬೆಗಳ ಆಕಾರದಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಇದನ್ನ ನಾವ್ ಏನಂತ ಕರಿಬೇಕು ಅಂತಂದ್ರೆ ವೃಕ್ಷಾಕಾರದ ನದಿ ವ್ಯವಸ್ಥೆ, ಡೆಂಡಿಟ್ರಿಕ್ ಪ್ಯಾಟರ್ನ್ ಅಂತ ಕರೆಯೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಉತ್ತರ ಭಾರತದಲ್ಲಿರ್ತಕ್ಕಂಥ ನದಿಗಳು, ಆಮೇಲೆ ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ಪೂರಕ ಹರಿತಕ್ಕಂಥ ನದಿಗಳು. ಈಗ ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಒಂದು ಸಿಂಧು ನದಿ ಆಗಿರ್ಬೋದು, ಆಮೇಲೆ ಗಂಗಾ ನದಿ. ನೆಕ್ಸ್ಟ್ ಯಾವುದು ಅಂತಂದ್ರೆ ಎಕ್ಸಾಂಪಲ್ ಬ್ರಹ್ಮಪುತ್ರ.
ಆಮೇಲೆ ನೆಕ್ಸ್ಟ್ ಯಾವಪ್ಪ ಅಂತಂದ್ರೆ ಗೋದಾವರಿ, ಗೋದಾವರಿ. ಆಮೇಲೆ ನೆಕ್ಸ್ಟ್ ಯಾವ್ದಂತಂದ್ರೆ ಕೃಷ್ಣ, ಕೃಷ್ಣ, ಕಾವೇರಿ. ಇವುಗಳ ಆಕಾರ ಯಾವ ರೀತಿ ಕಾಣಿಸುತ್ತೆ ಅಂತಂದ್ರೆ ಒಂದು ವೃಕ್ಷಗಳ ಆಕಾರ ರೀತಿ ಕಾಣಿಸುತ್ತೆ. ಮುಖ್ಯ ನದಿ ಮತ್ತು ಅದರ ಉಪನದಿಗಳು ಈ ವೃಕ್ಷಗಳ ಆಕಾರದಲ್ಲಿ ಏನಾದರೂ ರಚನೆಯಾಗಿತ್ತಂತಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ವೃಕ್ಷಾಕಾರದ ನದಿ ವ್ಯವಸ್ಥೆ. ಇವುಗಳ ಎಕ್ಸಾಂಪಲ್ ನೆನಪಿರಲಿ: ಸಿಂಧು ನದಿ, ಗಂಗಾ, ಬ್ರಹ್ಮಪುತ್ರ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ. ಇವುಗಳನ್ನೆಲ್ಲ ಯಾವ ಆಕಾರದಲ್ಲಿ ಅಂತಂದ್ರೆ ವೃಕ್ಷಗಳ ಆಕಾರ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಅವುಗಳ ಮಾದರಿ ಕಂಡು ಬರುತ್ತೆ. ಅದಕ್ಕೋಸ್ಕರ ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂತೇಳಿ. ಇನ್ನು ಎರಡನೇದು ಏನಂತಂದ್ರೆ ವೃತ್ತಾಕಾರದ ನದಿ ವ್ಯವಸ್ಥೆ ಅಂತೇಳಿ. ವೃತ್ತಾಕಾರ ಅಂತಂದ್ರೆ ಏನು? ಒಂದು ಮಧ್ಯಭಾಗದಲ್ಲಿ ನದಿಗಳು ಹುಟ್ಕೊಂಡು, ಅಂದ್ರೆ ಒಂದು ಮೌಂಟೇನ್ ಪೀಕ್ ಅಲ್ಲಿ ನದಿಗಳು ಹುಟ್ಕೊಂಡು ಸುತ್ತಲೂ ನದಿಗಳು ಹರ್ಕೊಂಡು ಹೋಗುದು. ಎಕ್ಸಾಂಪಲ್ ಇಲ್ಲೊಂದು ಏನಿದೆ ಅಂತಂದ್ರೆ ನಮಗೆ ಮೌಂಟೇನ್ ಪೀಕ್ ಇದೆ ಈಗ, ಹೌದಾ, ಪರ್ವತ ಶಿಖರ ಇದೆ. ಈ ಭಾಗದಲ್ಲಿ ಉಟ್ಕೊಂಡ್ಬಿಟ್ಟು ನದಿಗಳು ಯಾವ ಕಡೆ ಅಂತಂದ್ರೆ ಈ ಕಡೆ ಒಂದು ನದಿ ಬರ್ತಾ ಇದೆ, ಇನ್ನ ಈ ಕಡೆ ಒಂದು ಎಲ್ಲಾ ದಿಕ್ಕುಗಳು ಸುತ್ತಲೂ ಎಲ್ಲಾ ದಿಕ್ಕುಗಳಿಗೆ ನದಿಗಳು ಏನಾದ್ರೂ ಹರ್ಕೊಂಡು ಹೋದ್ರೆ ಇದ್ರ ಏನಂತ ಕರಿತೀವಿ ಅಂತಂದ್ರೆ ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಕರೆಯೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಯಾವುದು ಅಂತಂದ್ರೆ ನೀವು ಕೇಳಿರ್ತೀರ ಆಲ್ಮೋಸ್ಟ್ ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಹೇಳ್ಬಿಟ್ಟು. ಈ ನಂದಿದುರ್ಗ ನದಿ ವ್ಯವಸ್ಥೆ ಯಾವ್ದಕ್ಕೆ ಎಕ್ಸಾಂಪಲ್ ಅಂತ ಕೇಳಿದ್ರೆ ವೃತ್ತಾಕಾರದ ನದಿ ವ್ಯವಸ್ಥೆಗೆ ಎಕ್ಸಾಂಪಲ್ ಅಂತ ಗೊತ್ತಿರಲಿ. ನಂದಿ ದುರ್ಗ ನದಿ ಮಾದರಿ ಅಥವಾ ವ್ಯವಸ್ಥೆ ಅಂತೇಳಿ, ಹೌದಾ. ಸೊ ಈ ಭಾಗದಲ್ಲಿ ಮುಖ್ಯವಾಗಿ ಈ ನಂದಿ ಬೆಟ್ಟದಲ್ಲಿ ಉಗಮ ಆಗಿರ್ತಕ್ಕಂಥ ನದಿಗಳು ಒಂದು ಉತ್ತರ ಕರ್ಕೊಂಡು ಹೋಗುತ್ತೆ, ಉತ್ತರ ಪೆನ್ನಾರ್. ಈ ಕಡೆ ದಕ್ಷಿಣ ಕಡೆಗೆ ಬರುತ್ತೆ, ಅದು ಯಾವ್ದಂತಂದ್ರೆ ದಕ್ಷಿಣ ಪೆನ್ನಾರ್. ಒಂದು ಈ ಕಡೆಗೆ ಬರುತ್ತೆ, ಅದು ಯಾವ್ದಂತಂದ್ರೆ ಪಾಲಾರ್. ಇನ್ನೊಂದು ಈ ಕಡೆಗೆ ಬರುತ್ತೆ, ಅದು ಯಾವ್ದಂತಂದ್ರೆ ಅರ್ಕಾವತಿ. ಇದು ನಾರ್ತ್ ಪೆನ್ನಾರ್. ಇದು ಯಾವ ಕಡೆ ಅಂತಂದ್ರೆ ಇದು ಪಾಲಾರ್, ಪಾಲಾರ್. ಇನ್ನೊಂದು ಯಾವ್ದಂತಂದ್ರೆ ಸೌತ್ ಪೆನ್ನಾರ್, ದಕ್ಷಿಣ ಪೆನ್ನಾರ್. ಈ ಕಡೆಗೆ ಬರೋದು ಯಾವ್ದಂತಂದ್ರೆ ಅರ್ಕಾವತಿ, ಅದು ಅರ್ಕಾವತಿ. ಈ ಒಟ್ಟನ್ನು ಒಂದೇ ಭಾಗದಲ್ಲಿ ಉಟ್ಕೊಂಡ್ ಬರೋದ್ರಿಂದ ಸೊ ಸಾಮಾನ್ಯವಾಗಿ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಯಾವ್ದಂತಂದ್ರೆ ಅಮರಕಂಟಕ್ ನದಿ ವ್ಯವಸ್ಥೆ ಅಂತ ಕರೆಯೋದು. ಅಮರಕಂಟಕ್, ಅಮರಕಂಟಕ್. ಈ ಅಮರಕಂಟಕ್ ಯಾವ ಭಾಗದಲ್ಲಿ ಬರುತ್ತಂದ್ರೆ ಮಧ್ಯಪ್ರದೇಶದ ಪೂರ್ವ ಭಾಗದಲ್ಲಿ, ಅಂದ್ರೆ ಛತ್ತೀಸ್ಗಢ ಬಾರ್ಡರ್ ಹತ್ರ ಬರುತ್ತೆ. ಅಲ್ಲಿ ಮೈಕಾಲ ಶ್ರೇಣಿ ಅಂತ ಕೇಳಿದ್ರಿ ನಾವು. ಆ ಮೈಕಾಲ ಶ್ರೇಣಿಯ ಭಾಗದಲ್ಲಿ ಇರೋದು ಯಾವ್ದಂತಂದ್ರೆ ಅಮರಕಂಟಕ್ ಅಂತ ಹೇಳಿ. ಆ ಭಾಗದಲ್ಲಿ ಈ ಅಮರಕಂಟಕ್ ರೀಸನ್ ಅಲ್ಲಿ ಉಟ್ಕೊಂಡು ಕೆಲವೊಂದಿಷ್ಟು ನದಿಗಳು ಒಂದು ಉತ್ತರಕ್ಕೆ ಹೋಗುತ್ತೆ, ಅದು ಯಾವ್ದಂತಂದ್ರೆ ಸೋನ್ ನದಿ ಅಂತ ಹೇಳ್ಬಿಟ್ಟು, ಸೋನ್ ನದಿ. ಇನ್ನೊಂದು ಈ ಕಡೆಗೆ ಬರುತ್ತೆ, ಅದು ಯಾವ್ದಂತಂದ್ರೆ ನರ್ಮದಾ ನದಿ, ನರ್ಮದಾ. ಇನ್ನೊಂದು ಈ ಕಡೆಗೆ ಬರುತ್ತೆ, ಅದು ಯಾವ್ದಂತಂದ್ರೆ ಮಹಾನದಿ ಅಂತೆ, ಮಹಾನದಿ. ಮಹಾನದಿ ಕೇಳಿದ್ರೆ ಯಾವುದು ಸಿಹಾವ ಅಂತೇಳಿ, ಅದು ಅಮರಕಂಟಕದ ರೇಂಜ್ ಸಮೀಪ ಭಾಗದಲ್ಲಿ ಬರೋದು, ಒಂದೇ ಭಾಗದಲ್ಲಿ ಉಟ್ಕೊಂಡು. ಈ ರೀತಿ ರೌಂಡ್ ಕರ್ಕೊಂಡು ಹೋಗೋದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ವೃತ್ತಾಕಾರದ ಒಂದು ವೃತ್ತದ ರೀತಿ ಕಾಣಿಸೋದು ಅಂತ ಗೊತ್ತಿರಲಿ, ಹೌದಾ. ಇದಕ್ಕೆ ಎಕ್ಸಾಂಪಲ್ ಇದನ್ನ ಆಲ್ರೆಡಿ 2024 ರೀ ಎಕ್ಸಾಮ್ ಆಯ್ತಲ್ಲ PS ಅಲ್ಲಿ, ಆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾನೆ ಅಂತ ಗೊತ್ತಿರಲಿ, ಹೌದು. ಯಾವುದು ಅಮರಕಂಟಕ್ ನದಿ ವ್ಯವಸ್ಥೆ ಅಂದ್ರೆ ರೇಡಿಯಲ್ ಪ್ಯಾಟರ್ನ್ ಅಂತ ಗೊತ್ತಿರಲಿ, ವೃತ್ತಾಕಾರದ ನದಿ ವ್ಯವಸ್ಥೆ. ಇನ್ನು ನೆಕ್ಸ್ಟ್ ಸೆಂಟ್ರಿಪೆಟಲ್ ಪ್ಯಾಟರ್ನ್ ಅಂತ ಕರಿತೀವಿ. ಸೆಂಟ್ರಿಪೆಟಲ್ ಪ್ಯಾಟರ್ನ್ ಅಂತಂದ್ರೆ ಸೆಂಟ್ರಿಪೆಟಲ್ ಪ್ಯಾಟರ್ನ್ ಯಾವುದು? ಸೆಂಟ್ರಿಪೆಟಲ್ ಪ್ಯಾಟರ್ನ್ ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಈ ಮಣಿಪುರದ ಲೋಕ್ಟಾಕ್ ಸರೋವರ ಅಂತೇಳಿ. ಹಂಗಂದ್ರೆ ಏನು? ಈಗ ಆಲ್ರೆಡಿ ಹೇಳಿದ್ದೀನಿ ಏನಂತಂದ್ರೆ ಕೇಂದ್ರಾಭಿಮುಖ ನದಿ ವ್ಯವಸ್ಥೆ, ಕೇಂದ್ರಾಭಿಮುಖ ನದಿ ವ್ಯವಸ್ಥೆ ಅಂತ ಅರ್ಥ. ಕೇಂದ್ರಾಭಿಮುಖ ನದಿ ವ್ಯವಸ್ಥೆ ಸೆಂಟ್ರಿಪೆಟಲ್ ಪ್ಯಾಟರ್ನ್ ಅಂದ್ರೆ ಈ ಮಧ್ಯ ಭಾಗದಲ್ಲಿ ಏನಿರುತ್ತೆ ಅಂತಂದ್ರೆ ಒಂದು ಸರೋವರ ಇರುತ್ತೆ. ಈ ಮಧ್ಯ ಭಾಗದಲ್ಲಿ ಸರೋವರ ಇರುತ್ತೆ. ಈ ಸರೋವರಕ್ಕೆ ಸುತ್ತಲೂ ಎಲ್ಲಾ ಭಾಗದಿಂದ ನದಿಗಳು ಬಂದು ಏನ್ ಮಾಡೋದು ಅಂತಂದ್ರೆ ಈ ಕೇಂದ್ರ ಭಾಗಕ್ಕೆ ಸೇರ್ಪಡೆ ಆಗೋದು ಅಂತ ಗೊತ್ತಿರಲಿ. ಈಗ ಆಲ್ರೆಡಿ ಒಂದು ಸರೋವರ ಇದೆ, ಯಾವ್ದು ಅಂತಂದ್ರೆ ಲೋಕ್ಟಾಕ್ ಅಂತ ಹೇಳಿ. ಈ ಲೋಕ್ಟಾಕ್ ಸರೋವರಕ್ಕೆ ಸರೌಂಡಿಂಗ್ ಇಂದ ಏನ್ ಮಾಡ್ತಾವ ಅಂತಂದ್ರೆ ಕೆಲವೊಂದಿಷ್ಟು ಸಣ್ಣ ಸಣ್ಣ ನದಿಗಳು ಬಂದು ಸೇರ್ತವೆ. ಇದು ಕೇಂದ್ರದಲ್ಲಿ ಬಂದು ಸೇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕೇಂದ್ರಾಭಿಮುಖ, ಕೇಂದ್ರಕ್ಕೆ ಮುಖ ಮಾಡಿ ಅಂದ್ರೆ ಕೇಂದ್ರ ಭಾಗದಲ್ಲಿ ಬಂದು ಸೇರೋದು. ಎಕ್ಸಾಂಪಲ್ ಯಾವ್ದಂತಂದ್ರೆ ಮಣಿಪುರದಲ್ಲಿ ಇರತಕ್ಕಂತ ಯಾವ್ದು ಅಂತಂದ್ರೆ ಲೋಕ್ಟಾಕ್, ಲೋಕ್ಟಾಕ್ ಸರೋವರ, ಲೋಕ್ಟಾಕ್ ಲೇಕ್. ಇದು ಯಾವ್ದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಕೇಂದ್ರಾಭಿಮುಖ ನದಿ ವ್ಯವಸ್ಥೆಗೆ ಉದಾಹರಣೆ. ಎಸ್, ಇದೊಂದು. ಇದಾದ್ಮೇಲೆ ಪ್ಯಾರಲಲ್ ಪ್ಯಾಟರ್ನ್ ಅಂತ ಕರೀತೀವಿ. ಪ್ಯಾರಲಲ್ ಪ್ಯಾಟರ್ನ್ ಅಂತಂದ್ರೆ ಸಮಾಂತರ ನದಿ ವ್ಯವಸ್ಥೆ ಅಂತ ಮಾತಾಡೋದು. ಏನ್ ಸರ್ ಸಮಾಂತರ ನದಿ ವ್ಯವಸ್ಥೆ ಅಂತಂದ್ರೆ, ಈಗ ಇಲ್ಲಿ ವೆಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ನಮ್ಮ ಇಂಡಿಯಾ ಮ್ಯಾಪ್ ಅನ್ನೇ ತಗೊಳ್ಳಿ. ಇಂಡಿಯಾ ಮ್ಯಾಪ್ ಅಲ್ಲಿ ಒಂದ್ ನಿಮಿಷ, ಎಸ್, ಈ ಭಾಗದಲ್ಲಿ ಏನಿದೆ ಅಂತಂದ್ರೆ ನಮಗೆ ವೆಸ್ಟರ್ನ್ ಘಾಟ್ ಇದೆ.
ಸೊ ಈ ವೆಸ್ಟರ್ನ್ ಘಾಟ್ ಅಲ್ಲಿ ಕೆಲವೊಂದಿಷ್ಟು ನದಿಗಳು ಹುಟ್ಕೊಂಡು ಪಶ್ಚಿಮಕ್ಕೂ ಹರಿತವೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಪೂರ್ವಕ್ಕೂ ನದಿಗಳು ಹರ್ಕೊಂಡು ಹೋಗ್ತವೆ. ಅದರಲ್ಲಿ ಮುಖ್ಯವಾಗಿ ಈ ಅಮರ್ಕಂಟಕ್ ರೇಂಜ್ ಇಂದ ಬರ್ತದೆ ಅಂತ ಹೇಳಿದೆ. ಯಾವ ನದಿ ಅಂತಂದ್ರೆ ನರ್ಮದಾ ನದಿ ಬರುತ್ತೆ. ಅಲ್ಲಿ ಮಧ್ಯಪ್ರದೇಶದ ಮುಲ್ತಾಯಿ ಬೆಟ್ಟಿಂದ ಯಾವ ನದಿ ಬರುತ್ತೆ ಅಂತ ಕೇಳಿದ್ರೆ ತಾಪಿ ನದಿ ಬರುತ್ತೆ. ಕರ್ನಾಟಕದಲ್ಲಿ ಕಾಳಿ ನದಿ, ಬೆಡತಿ ನದಿ, ಅಘನಾಶಿನಿ, ಶರಾವತಿ ಕೇಳಿದಿರ, ಸೀತಾ ನದಿ, ಸ್ವರ್ಣ ನದಿ, ಆಮೇಲೆ ನೇತ್ರಾವತಿ ನದಿ. ಕೇರಳ ಭಾಗಕ್ಕೆ ಬಂದ್ರೆ ಯಾವಪ್ಪ ಅಂತಂದ್ರೆ ಭರತ ಪೂಜ್ಯ, ಆಮೇಲೆ ನೆಕ್ಸ್ಟ್ ಯಾವಪ್ಪ ಅಂತಂದ್ರೆ ಪೆರಿಯಾರ್ ನದಿ. ಎಲ್ಲಾನು ಏನಾಗ್ತವೆ ಅಂತಂದ್ರೆ ಒಂದೇ ದಿಕ್ಕಿಗೆ ಸಮಾನ ದಿಕ್ಕಿನಲ್ಲಿ ಹರ್ಕೊಂಡು ಹೋಗ್ತಿರ್ತವೆ. ಹೌದಾ? ಸೊ ಇವುಗಳನ್ನ ನಾವ್ ಏನಂತ ಕರಿಬೇಕಂತಂದ್ರೆ ಪ್ಯಾರಲಲ್ ಪ್ಯಾಟರ್ನ್ ಅಂತ ಕರಿಬೇಕು. ಅಂದ್ರೆ ಪ್ಯಾರಲಲ್ ಪ್ಯಾಟರ್ನ್ ಅಂತಂದ್ರೆ ಸಮಾಂತರ ನದಿ ವ್ಯವಸ್ಥೆ ಅಂತ ಕರೆಯೋದು. ಸಮಾಂತರ ನದಿ ವ್ಯವಸ್ಥೆ. ಹಾಗಾದ್ರೆ ಸಮಾಂತರ ನದಿ ವ್ಯವಸ್ಥೆಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ರೆ ಎಕ್ಸಾಂಪಲ್ ಪಶ್ಚಿಮಕ್ಕೆ ಹರಿಯುವ ನದಿಗಳು. ಪಶ್ಚಿಮಕ್ಕೆ ಹರಿಯುವ ನದಿಗಳು. ಈ ಪಶ್ಚಿಮಕ್ಕೆ ಹರಿಯುವ ನದಿಗಳಿಗೆ ಏನಂತ ಕರಿಬೇಕಂದ್ರೆ ಸಮಾಂತರ ನದಿ ವ್ಯವಸ್ಥೆ. ಇಲ್ಲಿ ಹರ್ಕೊಂಡು ಹೋಗ್ತಾ ಇದೆ, ಎಲ್ಲಾನು ಒಂದೇ ದಿಕ್ಕಿಗೆ ಹರ್ಕೊಂಡು ಹೋಗ್ತಾ ಇದೆ. ಸೊ ಈ ರೀತಿ ಹರ್ಕೊಂಡು ಹೋಗಿ ಎಲ್ಲಿ ಸೇರೋದು ಅಂತಂದ್ರೆ ಸಮುದ್ರವನ್ನ ಸೇರ್ತಾ ಇದ್ದೇವೆ. ಹೌದಾ? ಇವುಗಳನ್ನ ನಾವೇನಂತ ಕರಿಬೇಕಂತಂದ್ರೆ ಸಮಾಂತರ ನದಿ ವ್ಯವಸ್ಥೆ. ಎಸ್. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರೆ ಟ್ರೆಲಿಸ್ ಪ್ಯಾಟರ್ನ್ ಅಂತ ಕರಿತೀವಿ. ಏನ್ ಸರ್ ಇದು ಟ್ರೆಲಿಸ್ ಪ್ಯಾಟರ್ನು? ಈಗ ಮುಖ್ಯವಾಗಿ ಈ ಮಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನದಿ ಹೋಗ್ತಾ ಇದೆ. ಈಗ ಯಾವುದು ಅಂತಂದ್ರೆ ಒಂದು ಮುಖ್ಯ ನದಿ ಈ ಭಾಗದಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಈ ಮುಖ್ಯ ನದಿಗೆ ಅದರ ಉಪನದಿಗಳು ಏನಪ್ಪಾ ಅಂತಂದ್ರೆ ಸರಾಸರಿ 90 ಡಿಗ್ರಿ ಆಂಗಲ್ ಅಲ್ಲಿ ಬಂದು ಈ ರೀತಿ ಸೇರ್ತಾವೆ. ಈ ರೀತಿ ಹಿಂಗ್ ಸೇರೋದು. ಈ ರೀತಿ ಏನಾದ್ರೂ 90 ಡಿಗ್ರಿ ಆಂಗಲ್ ಅಲ್ಲಿ ಬಂದು ಏನಾದ್ರೂ ಸೇರಿದ್ರೆ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಟ್ರೈಲಿಸ್ ಪ್ಯಾಟರ್ನ್ ಅಂತ ಕರೆಯೋದು. ಇದನ್ನ ಟ್ರೈಲಿಸ್ ಪ್ಯಾಟರ್ನ್. ಈ ವ್ಯವಸ್ಥೆ ನಮ್ಗೆ ಎಲ್ಲಿ ಭಾಗದಲ್ಲಿ ಕಂಡು ಬರ್ತದೆ ಅಂತಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಒಂದು ಮುಖ್ಯ ನದಿಗೆ ಅದರ ಉಪನದಿಗಳು ಒಂದು ಮುಖ್ಯ ನದಿಗೆ ಅದರ ಉಪನದಿಗಳು 90 ಡಿಗ್ರಿ ಕೋನದಲ್ಲಿ ಅಂದ್ರೆ 90 ಡಿಗ್ರಿ ಆಂಗಲ್ ಬಂದು ಎರಡೂ ಬದಿ ಭಾಗದಿಂದ ಈ ರೀತಿ ಬಂದ್ ಸೇರಿದ್ರೆ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಟ್ರೈಲಿಸ್ ಪ್ಯಾಟರ್ನ್ ಅಂತ ಕರೆಯೋದು ಇದನ್ನ. ಹೌದಾ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಅಲ್ಲಿ ಹರಿತಕ್ಕಂತ ನದಿಗಳು. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಹರಿಯುವ ನದಿಗಳು. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಹರಿತಕ್ಕಂತ ನದಿಗಳು ಯಾವ್ದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಟ್ರೈಲಿಸ್ ಪ್ಯಾಟರ್ನ್ಗೆ ಉದಾಹರಣೆ ಅಂತ ಗೊತ್ತಿರು. ನೆಕ್ಸ್ಟ್ ರೆಕ್ಟಾಂಗ್ಯುಲರ್ ಪ್ಯಾಟರ್ನ್. ರೆಕ್ಟಾಂಗ್ಯುಲರ್ ಪ್ಯಾಟರ್ನ್ ಅಂತಂದ್ರೆ ಆಯತಾಕಾರದ ನದಿ ವ್ಯವಸ್ಥೆ. ಅದು ಆಯತಾಕಾರದ ನದಿ ವ್ಯವಸ್ಥೆ. ಆಯತಾಕಾರ ಅಂತಂದ್ರೆ ಇಲ್ಲ ನೋಡಿ, ಈ ಭಾಗದಲ್ಲಿ ಕಾಣಿಸ್ತೈತೆ. ಈ ಭಾಗದಲ್ಲಿ ಮೇಲ್ಭಾಗದಿಂದ ಒಂದು ಮುಖ್ಯ ನದಿ ಹರ್ಕೊಂಡು ಬರ್ತಾ ಇದೆ. ಸೊ ಈ ರೀತಿ ಎಸ್, ಈ ಮುಖ್ಯ ನದಿಗೆ ಇಲ್ಲಿ ಕಾಣಿಸ್ತಾ ಇದೆ, ಇದರ ಉಪನದಿ ಆಯತಾಕಾರದಲ್ಲಿ ಈ ರೀತಿ ಕಾಣಿಸೋದು. ಹಿಂಗೆ ಈ ರೀತಿ ಆಯತಾಕಾರದಲ್ಲಿ ನದಿಗಳು ಬಂದು ಏನಾದ್ರೂ ಸೇರಿದ್ರೆ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಆಯತಾಕಾರದ ನದಿ ವ್ಯವಸ್ಥೆ. ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಇದು ಚಂಬಲ್ಲು, ಸಿಂಧು, ಬಿಟ್ವಾ, ಕೇನ್ ಅಂತ ಕೇಳಿದ್ವಿ. ಯಮುನಾ ನದಿ ಈ ರೀತಿ ಹರ್ಕೊಂಡು ಹೋಗ್ತಿರುತ್ತೆ. ಯಮುನಾ ನದಿಗೆ ಈ ರೀತಿ ಹರ್ಕೊಂಡು ಹೋಗ್ಬೇಕಾದ್ರೆ ಅದರ ಉಪನದಿಗಳು ಯಾವ್ದು ಅಂತಂದ್ರೆ ಚಂಬಲ್ ನದಿ ಈ ರೀತಿ ಹೋಗಿ ಸೇರೋದು. ಹಿಂಗೆ ಚಂಬಲ್ಲು, ಸಿಂಧು, ಆಮೇಲೆ ನೆಕ್ಸ್ಟ್ ಯಾವಪ್ಪ ಅಂತಂದ್ರೆ ಬಿಟ್ವಾ, ಕೇನು, ಈ ರೀತಿ ಹಿಂಗೆ ಇವುಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಆಯತಾಕಾರದ ನದಿ ವ್ಯವಸ್ಥೆ. ಎಕ್ಸಾಂಪಲ್ ಯಾವ್ದು ಅಂತಂದ್ರೆ ಚಂಬಲ್ ನದಿ, ಬಿಟ್ವಾ, ಕೇನ್, ಸಿಂಧು ಅಲ್ಲ ಸಿಂಧ್ ಅಂತೇಳಿ ಇವೆಲ್ಲ ಯಾವ್ದ್ರ ಉಪನದಿಗಳು ಅಂತಂದ್ರೆ ಯಮುನಾ ನದಿಯನ್ನ ಸೇರ್ತಕ್ಕಂತ ಯಮುನಾ ನದಿಯ ಉಪನದಿಗಳು. ಇವುಗಳನ್ನ ಏನಂತ ಕರಿಬೇಕಂತಂದ್ರೆ ಆಯತಾಕಾರದ ನದಿ ವ್ಯವಸ್ಥೆ. ಈ ಆಕಾರದಲ್ಲಿ ಬಂದ್ ಸೇರ್ಕೊ ಒಂದೊಂದು ಆಕಾರಕ್ಕೆ ಒಂದೊಂದು ಮಾದರಿಯಲ್ಲಿ ಏನಪ್ಪಾ ಅಂತಂದ್ರೆ ಸೇರ್ಕೊಂಡ್ಬಿಡುದು. ಇದಾ? ಎಸ್, ಇದೊಂದು. ನೆಕ್ಸ್ಟ್ ಇಲ್ಲಿ ಒಂದು ಇನ್ನು ಡ್ರೈನೇಜ್ ಬೆಸಿನ್ ಅಂತ ಕರಿತೀವಿ. ಡ್ರೈನೇಜ್ ಬೆಸಿನ್ ಅಂತಂದ್ರೆ ಜಲಾನಯನ ಪ್ರದೇಶ ಅಂತೇಳಿ. ಈ ಜಲಾನಯನ ಪ್ರದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ಮುಖ್ಯವಾಗಿ ಒಂದು ಪದದ ಅರ್ಥ ಗೊತ್ತಿರ್ಲಿ. ಏನು ಅಂತಂದ್ರೆ ನ್ಯಾಷನಲ್ ವಾಟರ್ ಡಿವೈಡ್ ಅಂತ ಕರಿತೀವಿ. ನ್ಯಾಷನಲ್ ವಾಟರ್ ಡಿವೈಡ್ ಅಂತ ಏನಂಗಂದ್ರೆ ನ್ಯಾಷನಲ್ ವಾಟರ್ ಡಿವೈಡ್ ಅಂತಂದ್ರೆ ನ್ಯಾಷನಲ್ ವಾಟರ್ ಡಿವೈಡ್ ಅಂತ ಕನ್ನಡದಲ್ಲಿ ಜಲ ವಿಭಾಜಕ ರೇಖೆ ಅಂತ ಕರೆಯೋದು. ಜಲ ವಿಭಾಜಕ ರೇಖೆ.
ಏನು ಸರ್ ಜಲವಿಭಾಜಕ ರೇಖೆ ಅಂತ? ಜಲವಿಭಾಜಕ ರೇಖೆ ಏನು? ಜಲವಿಭಾಜಕ ರೇಖೆ ಅಂತಂದ್ರೆ ಎಕ್ಸಾಂಪಲ್ ಜಲವಿಭಾಜಕ ರೇಖೆ. ಈಗ ಎರಡು ಮುಖ್ಯ ನದಿ ವ್ಯವಸ್ಥೆಗಳನ್ನ ಬೇರ್ಪಡಿಸುವಂತಹ ಪರ್ವತ ಶ್ರೇಣಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಜಲವಿಭಾಜಕ ರೇಖೆ. ಎರಡು ಮುಖ್ಯ ನದಿ ವ್ಯವಸ್ಥೆಗಳನ್ನು ಬೇರ್ಪಡಿಸುವ ಪರ್ವತ ಶ್ರೇಣಿ. ಎಕ್ಸಾಂಪಲ್ ಎಲ್ಲಿಂದ ಪ್ರಾರಂಭ ಆಗತ್ತೆ ಅಂತಂದ್ರೆ ಈ ಭಾಗದಿಂದ, ಇಲ್ಲಿ ರೆಡ್ ಕಲರ್ ಲೈನ್ ಕೊಡ್ತಾ ಇದ್ವಿ. ಸೊ ಈ ಭಾಗದಿಂದ ಪ್ರಾರಂಭ ಆಗುತ್ತೆ. ಇದಕ್ಕೆ ನಾವು ಏನಂತ ಕರಿತಾ ಇದೀವಿ ಅಂತಂದ್ರೆ ರಾಷ್ಟ್ರೀಯ ಜಲ ವಿಭಾಜಕ ರೇಖೆ ಅಂತ ಕರೆಯೋದು. ರಾಷ್ಟ್ರೀಯ ಜಲ ವಿಭಾಜಕ ರೇಖೆ ನದಿ ವ್ಯವಸ್ಥೆಗಳನ್ನ ಬೇರ್ಪಡಿಸ್ತಕ್ಕಂಥ ಶ್ರೇಣಿ. ಹೆಂಗೆ? ಈಗ ಫಾರ್ ಎಕ್ಸಾಂಪಲ್ ಈ ಭಾಗದಲ್ಲಿ ಒಂದು ಯಾವ್ದಪ್ಪ ಅಂತಂದ್ರೆ ಶ್ರೇಣಿ ಬರುತ್ತೆ. ಯಾವ ಶ್ರೇಣಿ ಅಂತಂದ್ರೆ ಅರಾವಳಿ ಅಂತೇಳಿ ಶ್ರೇಣಿ ಬರುತ್ತೆ. ಆಮೇಲೆ ಈ ಕಡೆ ಯಾವ್ದು ಬರ್ತದೆ ಅಂತಂದ್ರೆ ಇಲ್ಲಿ ವಿಂಧ್ಯ ಅಂತೇಳಿ ಶ್ರೇಣಿ ಬರುತ್ತೆ, ವಿಂಧ್ಯ ಶ್ರೇಣಿ. ಇದು ಯಾವ್ದಂತಂದ್ರೆ ಈ ಭಾಗದಲ್ಲಿ ವೆಸ್ಟರ್ನ್ ಘಾಟ್, ಇದು ವೆಸ್ಟರ್ನ್ ಘಾಟ್. ಈ ವೆಸ್ಟರ್ನ್ ಘಾಟ್ ಇಂದ ಅಥವಾ ಈ ಅರಾವಳಿ ರೇಂಜ್ ಇಂದ ಈ ಟೋಟಲ್ ಆಗಿ ಮುಖ್ಯವಾಗಿ ಈ ವೆಸ್ಟರ್ನ್ ಘಾಟ್ ಇಂದ ಪಶ್ಚಿಮಕ್ಕೆ ಹರಿಯುವ ನದಿಗಳು ಈ ಕಡೆ ಒಂದು ಬೇರೆ ಆಗುತ್ತೆ, ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಒಂದು ಏನಾಗುತ್ತೆ ಅಂತಂದ್ರೆ ಬೇರೆ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಪೂರ್ವಕ್ಕೆ ಹರಿಯುವ ನದಿಗಳು ಬೇರ್ಪಡೆ ಆಗ್ತಕ್ಕಂತ ಒಂದು ಪರ್ವತ ಶ್ರೇಣಿಯಿಂದ ಬೇರ್ಪಡೆ ಆಗ್ತವೆ ಅಂತ ಗೊತ್ತಿರಲಿ. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ರಾಷ್ಟ್ರೀಯ ಜಲ ವಿಭಾಜಕ ರೇಖೆ. ಸಿಂಪಲ್ ಆಗಿ ಏನಂತ ಡೆಫಿನಿಷನ್ ಕೊಡ್ಬೇಕು, ಎರಡು ಮುಖ್ಯ ನದಿ ವ್ಯವಸ್ಥೆಗಳನ್ನು ಬೇರ್ಪಡಿಸುವಂತಹ ಶ್ರೇಣಿಗೆ ನಾವು ಏನಂತ ಕರಿಬೇಕಂತಂದ್ರೆ ಜಲ ವಿಭಾಜಕ ರೇಖೆ ಅಂತ ಕರಿಬೇಕು. ಹೌದಾ? ಇದು ಒಂದು ಗೊತ್ತಿರಲಿ. ಹಾಗಾದ್ರೆ ರಾಷ್ಟ್ರೀಯ ಜಲ ವಿಭಾಜಕ ರೇಖೆಯಲ್ಲಿ ಬರ್ತಕ್ಕಂಥ ಶ್ರೇಣಿಗಳು ಯಾವುದು ಅಂತಂದ್ರೆ ಒಂದು ಅರಾವಳಿ ರೇಂಜ್ ಬರುತ್ತೆ, ಅರಾವಳಿ ರೇಂಜ್ ಬರುತ್ತೆ ಈ ಭಾಗದಲ್ಲಿ. ಅದರ ಜೊತೆಗೆ ಈ ಭಾಗದಲ್ಲಿ ಏನ್ ಬರುತ್ತೆ ಅಂತಂದ್ರೆ ವಿಂಧ್ಯ ರೇಂಜ್ ಬರುತ್ತೆ. ಇನ್ನೊಂದು ಈ ಭಾಗದಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಪಶ್ಚಿಮ ಘಟ್ಟಗಳು. ಇವುಗಳನ್ನ ನಾವು ರಾಷ್ಟ್ರೀಯ ಜಲ ವಿಭಾಜಕ ರೇಖೆ ಅಂತೇಳಿ ಗುರುತಿಸ್ತೀವಿ. ಎಸ್. ಇನ್ನ ಎರಡನೇದು, ಇದರಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರೆ ಡ್ರೈನೇಜ್ ಬೆಸಿನ್ ಅಂತ ಹೇಳಿದ್ವಿ. ಈಗ ಡ್ರೈನೇಜ್ ಬೆಸಿನ್ ಅಂತಂದ್ರೆ ಜಲಾನಯನ ಪ್ರದೇಶ ಅಂತ ಕರೆಯೋದು. ಡ್ರೈನೇಜ್ ಬೆಸಿನ್ ಅಂತಂದ್ರೆ ಜಲಾನಯನ ಪ್ರದೇಶ. ಏನ್ ಸರ್ ಇದು? ಈಗ ಎಕ್ಸಾಂಪಲ್ ಗಂಗಾ ನದಿ. ಗಂಗಾ ನದಿ ಒಂದೇ ಹೋಗಲ್ಲ, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಅದಕ್ಕೆ ಏನ್ ಬಂದ್ ಸೇರ್ತಾವ ಅಂತಂದ್ರೆ ಉಪನದಿಗಳು ಬಂದ್ ಸೇರ್ತಾವೆ. ಇದು ಗಂಗಾ ನದಿ ಇದೆ, ಇಲ್ಲ ರೆಡ್ ಕಲರ್ ಲೈನ್ ಕೊಡ್ತಾ ಇದೀನಲ್ಲ. ಸೊ ಯಾವ ನದಿ ಅಂತಂದ್ರೆ ಇದು ಗಂಗಾ ನದಿ. ಗಂಗಾ ನದಿ ಎಲ್ಲಿಂದ ಹರ್ಕೊಂಡು ಹೋಗುತ್ತೆ? ಉತ್ತರಾಖಂಡದ. ನೀವು ಕೇಳಿದಿರಾ ಯಾವ್ದಂತಂದ್ರೆ ದೇವಪ್ರಯಾಗ್ ಅಂತೇಳಿ. ಅಲಕನಂದ ಮತ್ತು ಭಗೀರಥಿ ನದಿಗಳ ಸಂಗಮ ನಂತರ ದೇವಪ್ರಯಾಗ ಆಗುತ್ತಲ್ಲ, ಅಲ್ಲಿ ಆ ದೇವಪ್ರಯಾಗದ ನಂತರ ಗಂಗಾ ನದಿ ಅಂತ ಕರಿತೀವಿ. ಈ ಗಂಗಾ ನದಿಗೆ ಸಾಕಷ್ಟು ಏನ್ ಬಂದ್ ಸೇರ್ತಾವ ಅಂತಂದ್ರೆ ಉಪನದಿಗಳು ಬಂದ್ ಸೇರ್ತಾವೆ ಅಂತ ಗೊತ್ತಿರ್ಲಿ. ಹೌದಾ? ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಈ ಕಡೆಯಿಂದ ಯಾವ್ದು ಬರ್ತದೆ ಅಂತಂದ್ರೆ ಮುಖ್ಯವಾಗಿ ಇದು ಗಂಗಾ ನದಿ. ಈ ಕಡೆಯಿಂದ ಬಂದ್ ಸೇರೋದು ಗಂಗಾ ನದಿ. ಗಂಗಾ ನದಿಗೆ ಯಾವ್ದು ಬಂದ್ ಸೇರ್ತಾ ಇದೆ? ಇಲ್ಲಿ ಯಮುನಾ. ಮತ್ತೆ ಯಮುನಾ ನದಿಗೆ ಏನ್ ಬಂದ್ ಸೇರ್ತಾವ ಅಂತಂದ್ರೆ ಅದ್ರ ಉಪನದಿಗಳು. ಹಾಗಾದ್ರೆ ಈ ಉಪನದಿಗಳು ಒಂದೇ ಭಾಗದಿಂದ ಬರಲ್ಲ, ಬೇರೆ ಬೇರೆ ಭಾಗಗಳಿಂದನೂ ಬಂದ್ ಏನ್ ಮಾಡ್ತಾವ ಅಂತಂದ್ರೆ ಈ ನದಿಯನ್ನ ಸೇರ್ಕೊಂಡು ಹೋಗ್ತವೆ. ಹಾಗಾದ್ರೆ ಒಂದು ಮುಖ್ಯ ನದಿ ಮತ್ತು ಅದರ ಉಪನದಿಗಳು ಯಾವ ಯಾವ ಭಾಗದಿಂದ ಹರ್ಕೊಂಡ್ ಬರ್ತಾವೋ ಆ ಎಲ್ಲಾ ಪ್ರದೇಶವನ್ನ ಸೇರಿಸಿ ನಾವೇನಂತ ಕರಿಬೇಕಂತಂದ್ರೆ ಗಂಗಾ ನದಿಯ ಜಲಾನಯನ ಪ್ರದೇಶ ಅಂತ ಕರಿತೀವಿ. ಅದ್ರದ ಹೆಸರು ಯಾಕೆ ಕೊಡ್ತೀವಿ ಅಂತಂದ್ರೆ ಅವೆಲ್ಲ ಹೋಗಿ ಯಾವ ನದಿಯನ್ನು ಸೇರ್ತಾವ ಅಂತಂದ್ರೆ ಗಂಗಾ ನದಿಯನ್ನು ಸೇರ್ತವೆ. ಆ ಗಂಗಾ ನದಿಯನ್ನು ಸೇರೋದ್ರಿಂದ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಗಂಗಾ ನದಿಯ ಜಲಾನಯನ ಪ್ರದೇಶ. ಹಾಗಾದ್ರೆ ಈಗ ನಾವು ಏರಿಯಾ ನೋಡಿದ್ರೆ ಅತಿ ಹೆಚ್ಚು ಏರಿಯಾ ಯಾವ್ದು ಕಾಣಿಸ್ತಾ ಇದೆ ಅಂತಂದ್ರೆ ಟೋಟಲ್ ಮ್ಯಾಪ್ ಅಲ್ಲಿ ಗಂಗಾ ನದಿದೆ ಅತಿ ಹೆಚ್ಚು ಏರಿಯಾ ಕಾಣಿಸ್ತಾ ಇರೋದು. ಅದಕ್ಕೆ ಅತಿ ಹೆಚ್ಚು ಜಲಾನಯನ ಪ್ರದೇಶವನ್ನು ಹೊಂದಿರತಕ್ಕಂಥ ನದಿ ಯಾವ್ದಂತ ಕೇಳಿದ್ರೆ ಯಾವ್ದಂತ ಹೇಳ್ತೀವಿ ಅಂತಂದ್ರೆ ಗಂಗಾ ನದಿ. ಹಾಗಾದ್ರೆ ಇವುಗಳನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಸಮಟೈಮ್ಸ್ ಕ್ವಶನ್ಸ್ ಕೇಳ್ತಾನೆ. ಏನಂತ ಹೇಳ್ಬಿಟ್ಟು ಆ ಭಾರತದಲ್ಲಿ ಇರ್ತಕ್ಕಂಥ ಜಲಾನಯನ ಪ್ರದೇಶವನ್ನು ಹೊಂದಿರತಕ್ಕಂತ ನದಿಗಳನ್ನು ಅವುಗಳ ಏರಿಯಾ ಆಧಾರದ ಮೇಲೆ ಏನ್ ಮಾಡ್ರಿ ಅಂತಂದ್ರೆ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಕೇಳ್ತಾನೆ. ಯಾವ್ದು ಹೆಚ್ಚು ಏರಿಯಾ ಕವರ್ ಆಗತ್ತೆ ಅಂತಂದ್ರೆ ಫಸ್ಟ್ ಒಂದು ಗಂಗಾ ನದಿ ಅಂತ ಗೊತ್ತಿರ್ಲಿ. ಅತಿ ಹೆಚ್ಚು ಜಲಾನಯನ ಪ್ರದೇಶ ಹೊಂದಿರತಕ್ಕಂಥ ನದಿ ಯಾವ್ದಂತಂದ್ರೆ ಗಂಗಾ ನದಿ. ಸೆಕೆಂಡ್ ಅತಿ ಹೆಚ್ಚು ಜಲಾನಯನ ಪ್ರದೇಶ ಹೊಂದಿರತಕ್ಕಂಥ ನದಿ ಯಾವ್ದಂತಂದ್ರೆ ಸಿಂಧು ನದಿ ಅಂತ ಗೊತ್ತಿರ್ಲಿ. ಇನ್ನ ನೆಕ್ಸ್ಟ್ ಥರ್ಡ್ ಒನ್ ಯಾವ್ದಂತಂದ್ರೆ ಗೋದಾವರಿ. ಇನ್ನ ಫೋರ್ತ್ ಒನ್ ಯಾವ್ದಂತಂದ್ರೆ ಕೃಷ್ಣಾ ನದಿ ಅಂತ ಗೊತ್ತಿರ್ಲಿ. ಹಾಗಾದ್ರೆ ಅತಿ ಹೆಚ್ಚು ಜಲಾನಯನ ಪ್ರದೇಶ ಹೊಂದಿರತಕ್ಕಂಥ ನದಿಗಳು ಗಂಗಾ, ಸೆಕೆಂಡು ಸಿಂಧು, ಮೂರನೇದು ಗೋದಾವರಿ, ನಾಲ್ಕನೇದು ಕೃಷ್ಣ. ಹಂಗಂದ್ರೆ ಏನು? ಒಂದು ಮುಖ್ಯ ನದಿ, ಅದರ ಉಪನದಿಗಳು ಹರಿದಿರುವ ಒಟ್ಟು ಭೂ ಪ್ರದೇಶವೇ ಜಲಾನಯನ ಪ್ರದೇಶ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶ ಹೊಂದಿರತಕ್ಕಂಥ ನದಿಗಳು ಯಾವುದು ಅಂತಂದ್ರೆ ಒಂದು ಯಾವ್ದಂತಂದ್ರೆ ಕೃಷ್ಣಾ ನದಿ ಅಂತ ಗೊತ್ತಿರಲಿ. ಒಂದೇದು ಯಾವುದು? ಕೃಷ್ಣಾ ನದಿ ಅತಿ ಹೆಚ್ಚು ಜಲಾನಯನ ಪ್ರದೇಶ ಹೊಂದಿರೋದು. ಎರಡನೇದು ಯಾವ್ದಂತಂದ್ರೆ ಕಾವೇರಿ ನದಿ, ಕಾವೇರಿ.
ಮೂರನೇದು ಯಾವ್ದಂತಂದ್ರೆ ಟೋಟಲ್ ಆಗಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ಕರಿತೀವಿ. ಪಶ್ಚಿಮಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳು ಎಲ್ಲವನ್ನು ಸೇರಿಸಿ ಒಂದು ಏರಿಯಾ ಕೊಡ ಎಕನಾಮಿಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಉಂಟಲ್ಲ. ಇನ್ನ ನಾಲ್ಕನೇದು ಯಾವ್ದಂತಂದ್ರೆ ಉತ್ತರ ಪೆನ್ನಾರ್. ಐದನೇದು ಯಾವ್ದಂತಂದ್ರೆ ಗೋದಾವರಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಮ್ಮ ರಾಜ್ಯದಲ್ಲಿ ಗೋದಾವರಿ ನದಿ ಹರಿದಿಲ್ಲ. ಗೋದಾವರಿ ನದಿಯ ಉಪನದಿ ಯಾವುದು ಅಂತಂದ್ರೆ ಮಾಂಜಿರಾ ಅಂತ ಕರಿತೀವಿ, ಬೀದರ್ ಜಿಲ್ಲೆಯಲ್ಲಿ ಬರುತ್ತೆ. ಆ ಬೀದರ್ ಜಿಲ್ಲೆಯಲ್ಲಿ ಗೋದಾವರಿ ನದಿಯ ಉಪನದಿ ಇದೆ. ಹಂಗಂತ ಹೇಳ್ಬಿಟ್ಟು ಏನಪ್ಪಾ ಅಂತಂದ್ರೆ ಗೋದಾವರಿ ನದಿ ಇದೆ ಅಂತೇಳಿ ಮೆನ್ಷನ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಹಾಗಾಗಿ ಗೋದಾವರಿ ನದಿಯ ಜಲಾನಯನ ಪ್ರದೇಶ ಇದೆ, ಆದ್ರೆ ಗೋದಾವರಿ ನದಿ ಇಲ್ಲ. ಎಸ್, ನೆಕ್ಸ್ಟ್ ಇನ್ನು ಆರನೇದು ಯಾವ್ದಂತಂದ್ರೆ ದಕ್ಷಿಣ ಪೆನ್ನಾರ್. ಏಳನೇದು ಯಾವ್ದು ಅಂತಂದ್ರೆ ಪಾಲಾರ್. ಎಸ್, ಹಾಗಾದ್ರೆ ಅತಿ ಹೆಚ್ಚು ಜಲಾನಯನ ಪ್ರದೇಶ ಹೊಂದಿದ್ದು ಯಾವ್ದು ಅಂತಂದ್ರೆ ಒಂದು ಕೃಷ್ಣ, ಸೆಕೆಂಡು ಕಾವೇರಿ, ಮೂರನೇದು ಪಶ್ಚಿಮಕ್ಕೆ ಹರಿಯುವ ನದಿಗಳು, ನೆಕ್ಸ್ಟ್ ಉತ್ತರ ಪೆನ್ನಾರ್, ಗೋದಾವರಿ, ದಕ್ಷಿಣ ಪೆನ್ನಾರ್, ನೆಕ್ಸ್ಟ್ ಯಾವ್ದು ಅಂತಂದ್ರೆ ಪಾಲಾರ್. ಹಾಗಾದ್ರೆ ಇವೆಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಇವನ್ನ ನಾವು ಇಳಿಕೆ ಕ್ರಮದಲ್ಲಿ ಮೆನ್ಷನ್ ಮಾಡಿದೀವಿ. ಹಾಗಾದ್ರೆ ಭಾರತದಲ್ಲಿ ಹೇಳೋದಾದ್ರೆ ಅತಿ ಹೆಚ್ಚು ಯಾವ್ದಂತಂದ್ರೆ ಗಂಗಾ ನದಿ, ಸೆಕೆಂಡ್ ಯಾವ್ದಂತಂದ್ರೆ ಸಿಂಧು, ಥರ್ಡ್ ಒನ್ ಗೋದಾವರಿ, ಫೋರ್ತ್ ಒನ್ ಯಾವ್ದಂತಂದ್ರೆ ಕೃಷ್ಣಾ ನದಿ. ಈಗ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಈ ವಸ್ತುನು ಎಲ್ಲಿ ಕೇಳಿದಾನೆ ಅಂತಂದ್ರೆ ಒಂದ್ಸರ್ತಿ KS ಎಕ್ಸಾಮ್ ಅಲ್ಲಿ ಕೇಳಿದಾನೆ, 2017 KS ಎಕ್ಸಾಮ್ ಅಲ್ಲಿ ಕೇಳಿದಾನೆ. ರೀಸೆಂಟ್ ಆಗಿ KA ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೋ ಒಂದು SD ಎಕ್ಸಾಮ್, FD ಎಕ್ಸಾಮ್ಗೆ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾನೆ. ಕೊಟ್ಟಿರ್ತಕ್ಕಂತಹ ನದಿಗಳನ್ನು ಅವುಗಳ ಜಲಾನಯನ ಪ್ರದೇಶದ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತೇಳಿ. ಎಸ್, ಇದೊಂದು ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಯಾವುದು ಅಂತಂದ್ರೆ ಡೆಲ್ಟಾ ಅಂತೇಳಿ ಮೆನ್ಷನ್ ಮಾಡ್ತೀವಿ ನಾವು. ಏನ್ ಸರ್ ಡೆಲ್ಟಾ ಅಂತಂದ್ರೆ? ಇದ್ರ ಬಗ್ಗೆ ಸ್ವಲ್ಪ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಕನ್ನಡದಲ್ಲಿ ನಾವು ಇದಕ್ಕೆ ಏನಂತ ಕರೆಯೋದು ಅಂತಂದ್ರೆ ಡೆಲ್ಟಾ. ಫಸ್ಟ್ ಡೆಲ್ಟಾ ಅಂದ್ರೆ ಏನಂತ ನೋಡ್ಕೊ, ಅರಾಕ್ವೇಟ್ ಆಮೇಲೆ ನೋಡೋಣ. ಡೆಲ್ಟಾ ಅಂತಂದ್ರೆ ನದಿ ಮುಖಜ ಭೂಮಿ ಅಂತೇಳಿ ಗೊತ್ತಿರಲಿ. ಕನ್ನಡದಲ್ಲಿ ನದಿ ಮುಖಜ ಭೂಮಿ ಏನ್ ಸರ್ ಅದು ಅಂದ್ರೆ, ಈಗ ಆಲ್ಮೋಸ್ಟ್ ನದಿಗಳು ಹೋಗಿ ಎಲ್ಲಿ ಸೇರ್ತಾವ ಅಂತಂದ್ರೆ ಸಮುದ್ರ ಸೇರ್ತಿರ್ತಾವ. ಆ ಸಮುದ್ರ ಸೇರ್ಬೇಕಾದ್ರೆ ನದಿಗಳು ಏನ್ ತಗೊಂಡು ಹೋಗ್ತಾವ ಅಂತಂದ್ರೆ ಸಾಕಷ್ಟು ಮಣ್ಣನ್ನ ತಗೊಂಡು ಹೋಗ್ತವೆ. ಆ ಮಣ್ಣನ್ನ ಎಲ್ಲ ತಗೊಂಡೋಗಿ ಎಲ್ಲಿ ಸಂಚಯನ ಮಾಡ್ತಾವ ಅಂತಂದ್ರೆ ಈ ಸಮುದ್ರದ ದಡಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಸಂಚಯನ ಮಾಡ್ತವೆ. ಆದ್ರೆ ಇಲ್ಲಿ ಮೆನ್ಷನ್ ಆಗ್ಬೇಕಾಗಿರೋದು ಏನಂತಂದ್ರೆ ಈ ಭಾಗದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಈ ಭಾಗದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ನದಿಗಳು ಹುಟ್ಟವೆ. ಒಂದಿಷ್ಟು ನದಿಗಳು ಪಶ್ಚಿಮ ಕರ್ಕೊಂಡು ಹೋಗ್ತವೆ, ಇನ್ನೊಂದಿಷ್ಟು ನದಿಗಳು ಯಾವ ಕಡೆ ಹರ್ಕೊಂಡು ಹೋಗ್ತಾವ ಅಂತಂದ್ರೆ ಈ ರೀತಿ ಪೂರ್ವ ಕರ್ಕೊಂಡು ಹೋಗ್ತವೆ. ಪೂರ್ವಕ್ಕೆ ಹರಿತಕ್ಕಂಥ ನದಿ ಒಂದು ಗೋದಾವರಿ, ಎರಡು ಕೃಷ್ಣ, ಮೂರು ಯಾವ್ದಂತಂದ್ರೆ ಕಾವೇರಿ. ಈ ನದಿಗಳು ಹರ್ಕೊಂಡು ಹೋಗ್ಬೇಕಾದ್ರೆ ಈ ಪೂರ್ವದ ಕಡೆಗೆ ಬಂದಂತೆ ಇಳಿಜಾರು ತುಂಬಾ ಕಡಿಮೆ ಇರೋದ್ರಿಂದ ನದಿಗಳು ತುಂಬಾ ಸಮತಟ್ಟಾಗ ಭಾಗಕ್ಕೆ ಏನಾಗ್ತಾವ ಅಂತಂದ್ರೆ ಎಂಟ್ರಿ ಆಗ್ತವೆ. ಹಾಗಾಗಿ ನದಿಗಳು ಏನ್ ತಗೊಂಡ್ಬರ್ತಾವ ಅಂದ್ರೆ ಮಣ್ಣು ತಗೊಂಡ್ಬಂದಿರ್ತಾವಲ್ಲ, ಆ ಮಣ್ಣೆಲ್ಲ ಬಂದು ಈ ಕರಾವಳಿ ಭಾಗದಲ್ಲಿ ಸಂಚಯನ ಮಾಡೋದಿಲ್ಲ. ಈ ಕರಾವಳಿ ಭಾಗದಲ್ಲಿ ಎಲ್ಲ ಏನ್ ಮಾಡ್ತಾವ ಅಂತಂದ್ರೆ ಮಣ್ಣನ್ನ ಸಂಚಯನ ಮಾಡ್ತೇವೆ. ಮಣ್ಣನ್ನ ಸಂಚಯನ ಮಾಡ್ಬಿಟ್ಟು ಆ ನದಿಗಳು ಏನಾಗ್ತಾವ ಅಂತಂದ್ರೆ ಸಮುದ್ರ ಸೇರೋದಕ್ಕೆ ಅಡಚಣೆ ಆಗತ್ತಲ್ಲ, ಅವಾಗ ಏನ್ ಮಾಡ್ತಾವ ಅಂತಂದ್ರೆ ಈ ರೀತಿ ಸ್ಕ್ಯಾಟ್ರಿಗೆ ಹರಿದು ಯಾವ್ದನ್ನ ಸೇರ್ತಾವ ಅಂತಂದ್ರೆ ಸಮುದ್ರ ಸೇರ್ತವೆ. ಹೌದಾ? ಅಂದ್ರೆ ಈ ರೀತಿ ಹರ್ಕೊಂಡು ಹೋಗ್ಬಿಟ್ಟು ಈ ರೀತಿ ಎಲ್ಲ ಸ್ಕ್ಯಾಟ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಿ ಸೇರ್ತಾವ ಅಂತಂದ್ರೆ ಸಮುದ್ರ ಸೇರ್ತಾವ. ಈ ಭಾಗದಲ್ಲಿ ಎಲ್ಲ ಸಂಚಯನ ಏನ್ ಸಂಚಯನ ಆಗಿರುತ್ತೆ ಅಂದ್ರೆ ಮಣ್ಣು. ಇವಾಗ ಇದನ್ನ ನಾವ್ ಏನಂತ ಕರಿಬೇಕಂತಂದ್ರೆ ನದಿ ಮುಖಜ ಭೂಮಿ ಅಂತ ಕರಿಬೇಕು. ಏನ್ ಕರಿಬೇಕು ಅದನ್ನ? ನದಿ ಮುಖಜ ಭೂಮಿ. ನದಿ ಮುಖಜ ಭೂಮಿ ಅಂತಂದ್ರೆ ಕರಾವಳಿ ಭಾಗದಲ್ಲಿ ಮಣ್ಣಿನ ಸಂಚಯನ ಕಾರ್ಯವಾಗಿರ್ಬೇಕು. ಯಾವ್ದ್ರಿಂದ ಅಂತಂದ್ರೆ ಅಂದ್ರೆ ಸಿಂಪಲ್ ಆಗಿ ಏನಂತ ಕೊಡ್ರಿ ಅಂತಂದ್ರೆ ನದಿಗಳು ಸಮುದ್ರ ಸೇರುವಂತ ಭಾಗದಲ್ಲಿ ಹೆಚ್ಚಾಗಿ ಮಣ್ಣಿನ ಸಂಚಯನ ಕಾರ್ಯವನ್ನು ಮಾಡಿ ವಿಸ್ತಾರವಾಗಿ ಹರಿದು ಸಮುದ್ರವನ್ನು ಸೇರಿದ್ರೆ ಆ ಆಕಾರಕ್ಕೆ ಏನಂತ ಕರಿಬೇಕಂದ್ರೆ ನದಿ ಮುಖಜ ಭೂಮಿ ಅಂತ ಕರಿಬೇಕು. ಎಸ್, ಇದಕ್ಕೆ ನಾವು ನದಿ ಮುಖಜ ಭೂಮಿ ಅಂತ ಕರಿತೀವಿ. ಹಾಗಾದ್ರೆ ನೇರವಾಗಿ ಸೇರ್ಕೊಂಡು ಈ ನೇರವಾಗಿನೇ ಸಮುದ್ರ ಸೇರಿದ್ರೆ ಸಂಚಯನ ಕಾರ್ಯ ಹೆಚ್ಚಾಗಿ ಆಗಿರ್ಲಿಲ್ಲ ಅಂತಂದ್ರೆ ನಾವ್ ಏನಂತ ಕರಿಬೇಕಂತಂದ್ರೆ ಅವಾಗ ಅದನ್ನ ನದಿ ಅಳಿವೆ ಅಂತೇಳಿ ಮೆನ್ಷನ್ ಮಾಡ್ಬೇಕು. ಹೌದಾ? ಎಸ್ಚುರಿ ಅಂತ ಮೆನ್ಷನ್ ಮಾಡ್ತೇವೆ, ನದಿ ಅಳಿವೆ. ಹಾಗಾದ್ರೆ ಇಲ್ಲಿ ನಮ್ ಇಂಡಿಯಾದನೇ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸೊ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳಿಗೆ ವ್ಯತ್ಯಾಸ ಏನಂತಂದ್ರೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ತುಂಬಾ ವೇಗವಾಗಿ ಹರಿತವೆ ಮತ್ತು ಇನ್ನೊಂದು ಸ್ವಲ್ಪ ಶಾರ್ಟ್ ಕೋರ್ಸ್ ಇದೆ. ಶಾರ್ಟ್ ಕೋರ್ಸ್ ಅಂದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರೋದು, ಲೆಂತ್ ಕಡಿಮೆ ಇದೆ. ಪಶ್ಚಿಮ ಘಟ್ಟಗಳಿಂದ ಪೂರ್ವಕ್ಕೆ ಹರಿಯುವ ನದಿಗಳು ತುಂಬಾ ಉದ್ದವಾದ ನದಿಗಳು, ಲಾಂಗೆಸ್ಟ್ ರಿವರ್ಸ್ ಅವೆಲ್ಲ. ಹೌದಾ? ಹಾಗಾದ್ರೆ ಈ ಪೂರ್ವದ ಕರಾವಳಿ ಭಾಗಕ್ಕೆ ಬಂದಾಗ ಇಳಿಜಾರು ತುಂಬಾ ಕಡಿಮೆ ಇರೋದ್ರಿಂದ ಈ ಭಾಗದಲ್ಲಿ ಅತಿಯಾಗಿ ಮಣ್ಣು ಏನಾಗುತ್ತೆ ಅಂದ್ರೆ ಸಂಚಯನ ಆಗ್ಬಿಡತ್ತೆ. ಈ ಸಂಚಯನ ಆಗಿರ್ತಕ್ಕಂಥ ಈ ಭಾಗವನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಡೆಲ್ಟಾ ಅಂತ ಕರಿತೀವಿ. ನಾವು ಏನ್ ಕರಿಬೇಕು? ಡೆಲ್ಟಾ. ಡೆಲ್ಟಾ ಅಂತಂದ್ರೆ ನದಿಗಳು ಸಮುದ್ರ ಸೇರೋ ಭಾಗದಲ್ಲಿ ಮಣ್ಣಿನ ಸಂಚಯನ ಕಾರ್ಯ ಮಾಡೋದು. ಸಪೋಸ್ ಮಣ್ಣಿನ ಸಂಚಯನ ಕಾರ್ಯ ಹೆಚ್ಚಾಗಿ ಮಾಡಿರ್ಲಿಲ್ಲ ಅಂತಂದ್ರೆ ಅವಾಗ ಅದಕ್ಕೆ ಏನಂತ ಕರಿಬೇಕಂದ್ರೆ ನದಿ ಅಳಿವೆ ಅಂತ ಕರಿಬೇಕು. ಹಾಗಾದ್ರೆ ಇವಾಗ ನಮಗ್ ಬೇಕಾಗಿರೋದು ಏನಂತಂದ್ರೆ ಈ ನದಿ ಮುಖಜ ಭೂಮಿ ಡೆಲ್ಟಾ ಅಂತಂದಿವಲ್ಲ, ಈ ಡೆಲ್ಟಾ ಕೆಲವೊಂದಿಷ್ಟು ಆಕಾರಗಳಲ್ಲಿ ನಿರ್ಮಾಣ ಆಗಿರುತ್ತೆ.
ಹೌದಾ? ಯಾವ ಆಕಾರ ಅಂತಂದ್ರೆ ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಈಗ ಅಬ್ಸರ್ವ್ ಮಾಡಿ. ಒಂದ್ ವೇಳೆ ಅದು ಏನಾದ್ರೂ ನದಿ ಸಮುದ್ರ ಸೇರ್ತಕ್ಕಂಥ ಭಾಗದಲ್ಲಿ ಇಲ್ಲಿ ನೋಡಿ, ಈ ಮಧ್ಯದಲ್ಲಿ ಏನ್ ಬರ್ತಾ ಇದೆ ಅಂತಂದ್ರೆ ಇದು ನದಿ ಬರ್ತಾ ಇದೆ. ಈ ನದಿ ಬಂದು ಇಲ್ಲೆಲ್ಲ ಮಣ್ಣು ಸಂಚನೆ, ಇದೆಲ್ಲ ಏನ್ ಕಾಣಿಸ್ತಾ ಇದೆಲ್ಲ ನಿಮ್ಗೆ ಯೆಲ್ಲೋ ಕಲರ್, ಇದೆಲ್ಲ ಏನಂತಂದ್ರೆ ಮಣ್ಣು. ಯಾವ ಮಣ್ಣು ಅಂತಂದ್ರೆ ಇದೆಲ್ಲ ಮೆಕ್ಕಲು ಮಣ್ಣು ಅಂತ ಗೊತ್ತಿರಲಿ. ಈ ಮೆಕ್ಕಲು ಮಣ್ಣು ಸಂಚನೆಯಾಗಿ ನದಿ ಏನಾಗ್ಬಿಡತ್ತೆ ಅಂತಂದ್ರೆ ಆ ಕಡೆ ಈ ಕಡೆ ಬ್ರಾಂಚ್ ಗಳಾಗಿ ಏನ್ ಮಾಡತ್ತಂದ್ರೆ ಸಮುದ್ರ ಸೇರತ್ತೆ. ಈ ಬ್ರಾಂಚ್ ಗಳಾಗಿ ಸಮುದ್ರ ಸೇರ್ಬೇಕಂದ್ರೆ ಇಲ್ಲಿ ಆಕಾರದಲ್ಲಿ ಇಲ್ಲಿ ನೋಡಿ. ಸೊ ಈ ಆಕಾರದಲ್ಲಿ ಏನಾದ್ರು ಮಣ್ಣು ಸಂಚಯನ ಆಗ್ಬಿಟ್ಟು ನದಿಗಳು ವಿಸ್ತಾರವಾಗಿರೋದು ಸಮುದ್ರ ಸೇರಿದ್ರೆ ಇದನ್ನ ನಾವ್ ಏನಂತ ಕರಿತೀವಿ ಅಂತ ಕೇಳಿದ್ರೆ ತ್ರಿಕೋನಾಕಾರದ ಮುಖಜ ಭೂಮಿ, ಅರಕ್ವೆಟ್ ಡೆಲ್ಟಾ ಅಂತ ಮೆನ್ಷನ್ ಮಾಡ್ತಿದ್ವಿ ನಾವು. ತ್ರಿಕೋನಾಕಾರದ ಮುಖಜ ಭೂಮಿ ಅಂತೇಳಿ. ಹೌದಾ? ಇವಾಗ ಹಾಗಾದ್ರೆ ಯಾವ್ದು ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಭಾರತದಲ್ಲಿ ಪೂರ್ವಕ್ಕೆ ಹರಿದು ಅರಬ್ಬಿ ಸಮುದ್ರ ಸೇರ್ತಕ್ಕಂಥ ನದಿಗಳೇನಿದಾವಲ್ಲ, ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿ ಸೇರ್ತಕ್ಕಂಥ ನದಿಗಳೇನಿದಾವಲ್ಲ ಅವುಗಳೆಲ್ಲ ಏನಪ್ಪಾ ಅಂತಂದ್ರೆ ತ್ರಿಕೋನಾಕಾರದ ನದಿ ಮುಖಜ ಭೂಮಿಗಳು ಅಂತ ಗೊತ್ತಿರಲಿ. ಯಾವುದು? ತ್ರಿಕೋನಾಕಾರದ ನದಿ ಮುಖಜ ಭೂಮಿ. ತ್ರಿಕೋನಾಕಾರ ಅಂತಂದ್ರೆ ಈ ರೀತಿ ಸಮುದ್ರಕ್ಕೆ ಹೋಗ್ತಿರುತ್ತೆ. ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಈ ಭಾಗದಲ್ಲಿ ಈ ರೀತಿ ಏನಾದ್ರೂ ಆಕಾರ ನಿರ್ಮಾಣ ಆಗ್ಬಿಟ್ಟು ಸಮುದ್ರವನ್ನ ಸೇರಿತು ಅಂತಂದ್ರೆ ಇದಕ್ಕೆ ಏನಂತ ಕರೆಯೋದು ಅಂತಂದ್ರೆ ತ್ರಿಕೋನಾಕಾರದ ಮುಖಜ ಭೂಮಿ ಅಂತ ಕರೆಯೋದು. ಎಕ್ಸಾಂಪಲ್, ಬಂಗಾಳ ಕೊಲ್ಲಿಯಲ್ಲಿ ಸೇರ್ತಕ್ಕಂತಹ ಗಂಗಾ ನದಿ ಆಗಿರ್ಬೋದು, ಗೋದಾವರಿ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಕಾವೇರಿ ನದಿ ಆಗಿರ್ಬೋದು, ಮಹಾನದಿ ಆಗಿರ್ಬೋದು, ಇವುಗಳೆಲ್ಲ ಏನಪ್ಪಾ ಅಂತಂದ್ರೆ ತ್ರಿಕೋನಾಕಾರದ ಮುಖಜ ಭೂಮಿಗೆ ಉದಾಹರಣೆ ಅಂತ ಗೊತ್ತಿರಲಿ. ಹೆಚ್ಚಾಗಿ ಭಾರತದಲ್ಲಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿ ಸೇರುವಂತ ನದಿಗಳೆಲ್ಲವೂ ತ್ರಿಕೋನಾಕಾರದ ಮುಖಜ ಭೂಮಿಗಳು, ಅರಕ್ವೆಟ್ ಡೆಲ್ಟಾ ಅಂತ ಕರಿಬೇಕು. ಎಸ್. ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ಯುಎಸ್ಎದಲ್ಲಿ ಮಿಸಿಸಿಪ್ಪಿ ಅಂತೇಳಿ ಒಂದು ನದಿ ಬರುತ್ತೆ. ಆ ಮಿಸಿಸಿಪ್ಪಿ ನದಿ, ಎಸ್, ಇಲ್ಲಿ ಕರೆಕ್ಟ್ ಆಗಿ ಕಾಣಿಸ್ತದೆ. ಮಿಸಿಸಿಪ್ಪಿ ನದಿಗೆ ನಾವು ಬರ್ಡ್ ಫೂಟ್ ಡೆಲ್ಟಾ ಅಂತ ಕರಿತೀವಿ. ಬರ್ಡ್ ಫೂಟ್ ಡೆಲ್ಟಾ ಅಂತಂದ್ರೆ ಪಕ್ಷಿ ಪಾದದ ಆಕಾರದ ಮುಖಜ ಭೂಮಿ ಅಂತ ಕರೆಯೋದು. ಈಗ ಆಲ್ಮೋಸ್ಟ್ ಪಕ್ಷಿ ಪಾದ ಅಂತ ಇಲ್ಲಿದೆ ನೋಡಿ, ಈ ಪಕ್ಷಿ ಪಾದ ಇಲ್ಲಿ ಬರ್ತಾ ಇದೆ ನದಿ ಯಾವ್ದಂತಂದ್ರೆ ಇದು ಮಿಸಿಸಿಪ್ಪಿ ಅಂತಕ್ಕಂಥ ನದಿ. ಈ ಮಿಸಿಸಿಪ್ಪಿ ನದಿ ಬಂದು ಈ ಗಲ್ಫ್ ಆಫ್ ಮೆಕ್ಸಿಕೋನ ಸೇರತ್ತೆ. ಎಲ್ಲಿ ಸೇರತ್ತೆ ಅಂತಂದ್ರೆ ಗಲ್ಫ್ ಆಫ್ ಮೆಕ್ಸಿಕೋ ಸೇರತ್ತೆ. ಈ ಗಲ್ಫ್ ಆಫ್ ಮೆಕ್ಸಿಕೋ ಭಾಗವನ್ನ ಸೇರ್ಬೇಕಾದ್ರೆ ಅದು ಒಂದು ಬ್ರಾಂಚ್ ಗಳಾಗತ್ತಲ್ಲ, ಅದು ಬ್ರಾಂಚ್ ಏನಾಗತ್ತಂದ್ರೆ ಈ ಹಕ್ಕಿಯ ಬೆರಳುಗಳಿರ್ತಾವಲ್ಲ, ಕಾಲ್ ಬೆರಳುಗಳು, ಆ ಬೆರಳುಗಳ ರೀತಿ ಈ ರೀತಿ ಬಂದ್ ಏನಾಗೋದು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆ ಗಲ್ಫ್ ಆಫ್ ಮೆಕ್ಸಿಕೋನ ಸೇರತ್ತೆ, ಸಮುದ್ರ ಸೇರತ್ತೆ ಇಲ್ವಾ. ಈ ಆಕಾರದಲ್ಲಿ ಏನಾದ್ರೂ ರಚನೆ ಆಗಿದ್ರೆ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬರ್ಡ್ ಫೂಟ್ ಡೆಲ್ಟಾ ಅಂತ ಕರಿಬೇಕು. ಬರ್ಡ್ ಫೂಟ್ ಡೆಲ್ಟಾ ಅಂತಂದ್ರೆ ಪಕ್ಷಿ ಪಾದದ ಆಕಾರದ ಮುಖಜ ಭೂಮಿ. ಎಕ್ಸಾಂಪಲ್ ಯಾವ್ದು ಅಂತ ಕೇಳಿದ್ರೆ ಮಿಸಿಸಿಪ್ಪಿ ನದಿ ಅಂತ ಗೊತ್ತಿರಲಿ. ಯಾವ್ದಂತಂದ್ರೆ ಮಿಸಿಸಿಪ್ಪಿ ನದಿ. ಎಲ್ಲಿ ಬರುತ್ತೆ ಮಿಸಿಸಿಪ್ಪಿ ನದಿ ಅಂತಂದ್ರೆ ಇದು ಯುಎಸ್ಎದಲ್ಲಿ ಬರುತ್ತೆ. ಇಲ್ಲಿದೆ ನೋಡಿ ಈ ಭಾಗದಲ್ಲಿ. ಸೊ ಈ ರೀತಿ ಹರ್ಕೊಂಡ್ಬರೋದು, ಹಿಂಗೆ ಹರ್ಕೊಂಡ್ಬಂದು ಈ ಭಾಗದಲ್ಲಿ ಮುಖಜ ಭೂಮಿಗಳು ನಿರ್ಮಾಣ ಮಾಡೋದು. ಇಲ್ಲೊಂದು ಬ್ರಾಂಚ್ ಹೋಗುತ್ತೆ, ಇಲ್ಲಿ ಮುಖಜ ಭೂಮಿ ನಿರ್ಮಾಣ. ಈ ಕಡೆ ಒಂದು ಬ್ರಾಂಚ್ ಬರುತ್ತೆ, ಈ ಭಾಗದಲ್ಲಿ ಮುಖಜ ಭೂಮಿ ನಿರ್ಮಾಣ. 1, 2, 3. ಸೊ ಇದು 3 ಪಕ್ಷಿ ಪಾದ ಇರುತ್ತಲ್ಲ ಅದ್ರ ಬೆರಳುಗಳು ಆ ಆಕಾರದಲ್ಲಿ ನಿರ್ಮಾಣ ಮಾಡೋದು. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಪಕ್ಷಿ ಪಾದದ ಆಕಾರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಮುಖಜ ಭೂಮಿ. ಇದು ಯಾವ್ದಂತಂದ್ರೆ ಮಿಸಿಸಿಪ್ಪಿ. ಬಹಳಷ್ಟು ಎಕ್ಸಾಮ್ಸ್ ಗಳಲ್ಲಿ ಇದನ್ನೇ ಕೇಳಿದ್ದೇನೆ, ಯಾಕಂತಂದ್ರೆ ಪ್ರಪಂಚದಲ್ಲಿ ಇದು ಒಂದೇ ಇದೆ ಈ ಆಕಾರದಲ್ಲಿ. ಅರಕ್ವೆಟ್ ಡೆಲ್ಟಾ ಅಂದ್ರೆ ತ್ರಿಕೋನಾಕಾರದ ಮುಖಜ ಭೂಮಿ ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬರ್ತವೆ. ಆದ್ರೆ ಈ ಆಕಾರ ಕಂಡು ಬರೋದು ಕೇವಲ ಯಾವಪ್ಪ ಅಂತಂದ್ರೆ ಮಿಸಿಸಿಪ್ಪಿ ನದಿ ಅಮೆರಿಕಾದಲ್ಲಿ. ತಿಳಿತಾ? ಇದನ್ನ ಬಹಳಷ್ಟು ಎಕ್ಸಾಮ್ ದಲ್ಲಿ ಕೇಳಿದಾನೆ, ಇದೊಂದು ನೆನ್ಪಿಡೋಣ. ಇನ್ನೊಂದು ಯಾವ್ದು ಅಂತಂದ್ರೆ ಯಾವ್ದು ಎಕ್ಸಾಂಪಲ್ ಅಂತಂದ್ರೆ ಚೂಪಾಕಾರದ ನದಿ ಮುಖಜ ಭೂಮಿ, ಕ್ಯೂಸ್ಪೆಟ್ ಡೆಲ್ಟಾ ಅಂತ ಹೇಳಿ ನಾವು ಮೆನ್ಷನ್ ಮಾಡ್ತೀವಿ. ಇಲ್ಲಿದೆ ನೋಡಿ, ಅಂದ್ರೆ ಚೂಪಾಕಾರದ ಮುಖಜ ಭೂಮಿ. ಈಗ ಆಲ್ರೆಡಿ ಮುಖಜ ಭೂಮಿ ಅಂತಂದ್ರೆ ಏನು? ಕರಾವಳಿ ಭಾಗದಲ್ಲಿ ನದಿಗಳು ಮಣ್ಣನ್ನು ಸಂಚಯನ ಮಾಡಿದ್ದಕ್ಕೆ ಏನಂತ ಕರಿಬೇಕು? ಮುಖಜ ಭೂಮಿ ಅಂತ ಕರಿಬೇಕು. ಆ ಮುಖಜ ಭೂಮಿ ಮಣ್ಣು ಸಂಚಯನ ಆಗಿರತಕ್ಕಂಥ ಒಂದೊಂದು ಆಕಾರದಲ್ಲಿ ಕಾಣಿಸುತ್ತೆ, ಅವುಗಳನ್ನು ನಾವು ಮೆನ್ಷನ್ ಮಾಡ್ತಾ ಹೋಗ್ತಾ ಇದೀವಿ ಅಷ್ಟೇ. ಹೌದಾ? ಯಾವ್ದಂತಂದ್ರೆ ಕ್ಯೂಸ್ಪೆಟ್ ಡೆಲ್ಟಾ. ಎಕ್ಸಾಂಪಲ್ ಏನಂತಂದ್ರೆ ಈಗ ನದಿ ಹರಿತಾ ಇದೆ ಅಂತ ಇಟ್ಕೊಳ್ಳಿ. ಈ ನದಿ ಹರಿಯುವಂತ ಭಾಗದಲ್ಲಿ ಏನಾಗುತ್ತಂತಂದ್ರೆ ಅದರ ಆಕಾರ ಈ ರೀತಿ ನಿರ್ಮಾಣ ಆಗಿರ್ಬೇಕು, ಹಿಂಗೆ. ಸೊ ಈ ರೀತಿ ಆಕಾರದಲ್ಲಿ ನಿರ್ಮಾಣ ಆಗಿದ್ರೆ ಅಂದ್ರೆ ಅದರ ಮುಖಜ ಭೂಮಿ ಭಾಗದಲ್ಲಿ ಮಣ್ಣು ಈ ಆಕಾರದಲ್ಲಿ ಸಂಚಯನ ಆಗ್ಬಿಟ್ಟು ಮಧ್ಯದಲ್ಲಿ ಹೋಗಿ ಏನ್ ಮಾಡತ್ತಂತಂದ್ರೆ ಸಮುದ್ರ ಸೇರ್ತಿರತ್ತೆ ಹಿಂಗೆ. ಈ ಕಡೆ ಎರಡು ಭಾಗಕ್ಕೆ ಏನಾಗಿರುತ್ತೆ ಅಂತಂದ್ರೆ ಹೆಚ್ಚಾಗಿ ಮಣ್ಣು ಸಂಚಯನ ಆಗಿರುತ್ತೆ. ಈ ಆಕಾರಕ್ಕೆ ಏನಂತ ಕರಿಬೇಕಂತಂದ್ರೆ ನಾವು ಚೂಪಾಕಾರದ ಮುಖಜ ಭೂಮಿ ಅಂತ ಕರಿತೇವೆ. ಸರ್ ರೀಸನ್ ಏನಂತಂದ್ರೆ ಅಲೆಗಳು ಅಂತ ಗೊತ್ತಿರಲಿ. ಈ ಭಾಗಕ್ಕೆ ಬಂದ ಹಿಂಗೆ ಅಲೆಗಳು ಹೊಡಿತಾ ಹೋದ್ರೆ ಈ ಭಾಗದಲ್ಲೆಲ್ಲ ಎರೋಷನ್ ಆಗುತ್ತೆ. ಆ ಮಣ್ಣು ಹೋಗಿ ಈ ಭಾಗಕ್ಕೆ ಮತ್ತು ಈ ಭಾಗಕ್ಕೆ, ಈ ಎರಡು ಭಾಗಕ್ಕೆ ಬಂದ್ ಏನಾಗುತ್ತೆ ಅಂದ್ರೆ ಸಂಚಯನ. ಇಲ್ಲಿ ಮೆನ್ಷನ್ ಆಗಿದೆ ನೋಡಿ. ಈ ಏನಪ್ಪಾ ಅಂತಂದ್ರೆ ಅಲೆಗಳು ಈ ರೀತಿ ಹೊಡಿತಾ ಹೋದ್ರೆ ಆ ಮಣ್ಣು ಏನಾಗುತ್ತೆ ಅಂತಂದ್ರೆ ಈ ಕಡೆ ಒಂದು ಅರ್ಧ ಭಾಗ ಇಲ್ಲಿ ಬಂದ್ ಸಂಚಯನ ಆಗ್ತಾ ಹೋಗುತ್ತೆ ಹೆಚ್ಚಾಗಿ, ಮತ್ತೆ ಇನ್ನೊಂದು ಅರ್ಧ ಮಣ್ಣು ಈ ಭಾಗದಲ್ಲಿ ಬಂದ್ ಸಂಚಯನ ಆಗ್ತಾ ಹೋಗುತ್ತೆ. ಎಲ್ಲ ಮೆಕ್ಕಲ್ ಮಣ್ಣು, ಆ ನದಿಯಲ್ಲಿ ಇರ್ತಕ್ಕಂಥ ಮೆಕ್ಕಲ್ ಮಣ್ಣೆ ಈ ಭಾಗದಲ್ಲಿ ಸಂಚಯನ ಆಗುತ್ತೆ. ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಆಕಾರ ಹೆಂಗ್ ಬಂದ್ಬಿಡುತ್ತೆ ನೋಡಿ, ಇವಾಗ ಇದು ಚೂಪಾಕಾರದಲ್ಲಿ ಈ ರೀತಿ ಬಂದ್ಬಿಡುತ್ತೆ. ಹೌದಾ? ಸೊ ಈ ಆಕಾರವನ್ನ ನಾವ್ ಏನಂತ ಕರಿಬೇಕಂತಂದ್ರೆ ಕ್ಯೂಸ್ಪೆಟ್ ಡೆಲ್ಟಾ ಅಂತ ಕರಿಬೇಕು. ಯಾವುದು ಚೂಪಾಕಾರದ ನದಿ
ಮುಖಜ ಭೂಮಿ ತಿಳಿದಾ. ಸೊ ಇವುಗಳ ಬಗ್ಗೆ ಮಾಹಿತಿ ಇರಲಿ. ಯಾವ್ದಾವ್ದು ನೋಡಿದ್ವಿ ಅಂತಂದ್ರೆ ಫಸ್ಟ್ ಒಂದು ನದಿಯ ಮಾದರಿ, ಎರಡನೇದು ಏನಪ್ಪಾ ಅಂತಂದ್ರೆ ಜಲಾನಯನ ಪ್ರದೇಶ, ಮೂರನೇದು ರಾಷ್ಟ್ರೀಯ ಜಲ ವಿಭಾಜಕ ರೇಖೆ, ಇನ್ನೊಂದೇನಪ್ಪಾ ಅಂತಂದ್ರೆ ನದಿ ಮುಖಜ ಭೂಮಿ. ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರಲಿ. ಎಲ್ಲದಕ್ಕೂ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಕೊಂಡ್ ಬಂದಿವಿ, ಇವುಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇದಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರತಿಯೊಂದು ನದಿ ಏನಪ್ಪಾ ಅಂತಂದ್ರೆ ಅದರ ಉಪನದಿಗಳು ಅದು ಯಾವ ಭಾಗದಲ್ಲಿದೆ ಅವುಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ನಾನು ಇನ್ನೊಂದು ಕ್ಲಾಸ್ ಅಲ್ಲಿ ನಿಮ್ಗೆ ಸ್ಲೈಡ್ ಅನ್ನು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.